ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮ್ಮ ರಾಯರ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಗುರುರಾಯರ ಈ ದಿವ್ಯ ಸಂದೇಶ ನಿಮ್ಮವರೆಗೆ ತಲುಪಿದರೆ ಅದು ಕೇವಲ ಆಕಸ್ಮಿಕ ಅಲ್ಲ. ರಾಯರ ಕೃಪೆ ಈಗಲೇ ಒಂದು ಕ್ಷಣ ತೆಗೆದುಕೊಂಡು ವಿಡಿಯೋಗೆ ಲೈಕ್ ಮಾಡಿ, ಇನ್ನೂ ನಮ್ಮ ಕುಟುಂಬದ ಭಾಗವಾಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತಿ. ಇಂದು ನೀವು ಯಾವ ಊರಿನಿಂದ ನೋಡುತ್ತಿದ್ದೀರೋ ಅದನ್ನು ಕಮೆಂಟ್ನಲ್ಲಿ ಬರೆಯಿರಿ ಮತ್ತು ರಾಯರಿದ್ದಾರೆ ಎಂದು ಟೈಪ್ ಮಾಡಿ. ನಿಮ್ಮ ಒಂದು ಕಮೆಂಟ್ ಈ ವಿಡಿಯೋವನ್ನು ಇನ್ನಷ್ಟು ಭಕ್ತರ ಬಳಿ ತಲುಪಿಸುತ್ತದೆ. ಇಂದಿನ ಸಂದೇಶದಲ್ಲಿ ಗುರುರಾಯರು ಕೆಲವರಿಗೆ ವಿಶೇಷ ಸಂಕೇತವನ್ನು ನೀಡಲಿದ್ದಾರೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೆ ಸ್ಕಿಪ್ ಮಾಡದೆ ನೋಡಿ. ಈಗ ಗುರುರಾಯರ ದಿವ್ಯ ಸಂದೇಶ. ಇಂದು ರಾತ್ರಿ ಗುರುರಾಯರು ನಿಮಗೆ ಹೇಳಲು ಬಯಸುವ ಒಂದು ಸತ್ಯ. ಭಕ್ತರೇ, ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ಕೈತಪ್ಪಿ ಹೋಗುತ್ತಿರುವಂತೆ ಅನಿಸುತ್ತದೆ. ಎಷ್ಟೇ ಒಳ್ಳೆಯದಾಗಿ ಇದ್ದರೂ ಒಂದು ಸಮಸ್ಯೆ ಮುಗಿಯುವ ಮುನ್ನ ಮತ್ತೊಂದು ಸಮಸ್ಯೆ ಎದುರಾಗುತ್ತದೆ. ಕೆಲವೊಮ್ಮೆ ನಮ್ಮನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬ ಭಾವನೆ ಬರುತ್ತದೆ. ನಾವು ಒಳ್ಳೆಯದನ್ನೇ ಯೋಚಿಸಿದರೂ ನಮ್ಮ ಪಾಲಿಗೆ ಮಾತ್ರ ಕಷ್ಟಗಳು ಬರುತ್ತಿವೆ ಎಂದು ಮನಸ್ಸು ನೋವು ಪಡುತ್ತದೆ. ಆದರೆ ಇಂದು ರಾತ್ರಿ ಗುರುರಾಯರು ನಿಮಗೆ ಒಂದು ಮಾತು ಹೇಳುತ್ತಿದ್ದಾರೆ. ನಿನ್ನ ಜೀವನದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಘಟನೆಯು ನಿನ್ನ ಒಳ್ಳೆಯದಕ್ಕಾಗಿಯೇ ನಡೆಯುತ್ತಿದೆ. ಈ ಮಾತು ಕೇಳಲು ಸುಲಭ, ಆದರೆ ಕಷ್ಟದಲ್ಲಿರುವಾಗ ಅದನ್ನು ನಂಬುವುದು ತುಂಬ ಕಷ್ಟ. ಆದರೂ ಭಕ್ತರೇ, ಹಿಂತಿರುಗಿ ನಿಮ್ಮ ಜೀವನವನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಹಿಂದೆ ನಡೆದ ಕೆಲವು ಘಟನೆಗಳು ಆಗ ತುಂಬ ನೋವು ಕೊಟ್ಟಿದ್ದವು. ಆದರೂ ಹಿಂದೆ ಅವೇ ಘಟನೆಗಳು ನಿಮ್ಮನ್ನು ಉತ್ತಮ ವ್ಯಕ್ತಿಯನ್ನಾಗಿ ಮಾಡಿವೆ. ಕೆಲವೊಮ್ಮೆ ದೇವರು ನಮಗೆ ಬೇಕಾದ್ದನ್ನು ತಕ್ಷಣ ಕೊಡುವುದಿಲ್ಲ. ಯಾಕಂದರೆ ನಮಗೆ ಇನ್ನೂ ಉತ್ತಮವಾದುದನ್ನು ಸಿದ್ಧಪಡಿಸಿರುತ್ತಾರೆ. ನಾವು ಒಂದು ಬಾಗಿಲು ತೆರೆಯಲಿ ಎಂದು ಪ್ರಾರ್ಥಿಸುತ್ತೇವೆ, ಆದರೆ ದೇವರು ನಮಗಾಗಿ ಇನ್ನೂ ದೊಡ್ಡ ಬಾಗಿಲನ್ನು ತೆರೆಯುವ ಸಿದ್ಧತೆಯಲ್ಲಿ ಇರುತ್ತಾರೆ. ಇಂದು ರಾತ್ರಿ ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಗೊಂದಲ ಇದ್ದರೂ ಒಂದು ಕ್ಷಣ ಶಾಂತವಾಗಿ ಕುಳಿತುಕೊಳ್ಳಿ. ನಿಮ್ಮ ಹೃದಯದ ಧ್ವನಿಯನ್ನು ಕೇಳಿ. ಅಲ್ಲಿ ಭಯಕ್ಕಿಂತ ಹೆಚ್ಚಾಗಿ ನಂಬಿಕೆ ಇದೆ, ನಿರಾಶೆಗಿಂತ ಹೆಚ್ಚಾಗಿ ಆಸೆ ಇದೆ. ರಾಯರು ಹೇಳುತ್ತಾರೆ, ನಿನ್ನ ಕಣ್ಣೀರು ವ್ಯರ್ಥವಾಗುವುದಿಲ್ಲ. ನೀವು ಮೌನವಾಗಿ ಅಳುತ್ತಿದ್ದ ರಾತ್ರಿಗಳನ್ನು ನಾನು ನೋಡಿದ್ದೇನೆ. ಯಾರಿಗೂ ಹೇಳದೆ ಅನುಭವಿಸಿದ ನೋವು ನನಗೆ ಗೊತ್ತಿದೆ. ಮನಸ್ಸಿನಲ್ಲಿ ಮಾತ್ರ ಇಟ್ಟಿಕೊಂಡ ದುಃಖ ನನಗೆ ತಿಳಿದಿದೆ. ಆದ್ದರಿಂದ ಇನ್ನು ಮುಂದೆ ಭಯಪಡಬೇಡ. ಬಹಳ ಜನರು ತಮ್ಮ ಜೀವನವನ್ನು ಇತರರ ಜೊತೆ ಹೋಲಿಸುತ್ತಾರೆ. ಅವರ ಬಳಿ ಹಣ ಇದೆ, ಅವರ ಬಳಿ ಸಂತೋಷ ಇದೆ, ಅವರ ಜೀವನ ಚೆನ್ನಾಗಿದೆ ಎಂದು ಯೋಚಿಸುತ್ತಾರೆ. ಆದರೆ ಪ್ರತಿಯೊಬ್ಬರ ಹೋರಾಟ ವಿಭಿನ್ನ. ಹೊರಗಿನಿಂದ ಕಾಣುವ ನಗು ಯಾವಾಗಲೂ ನಿಜವಾದ ಸಂತೋಷವಲ್ಲ. ನಿಮ್ಮ ಪ್ರಯಾಣ ನಿಮ್ಮದೇ, ನಿಮ್ಮ ಗುರಿ ನಿಮ್ಮದೇ. ದೇವರು ನಿಮಗಾಗಿ ಬರೆದಿರುವ ಕತೆ ಯಾರದಕ್ಕೂ ಹೋಲಿಕೆಯಾಗುವುದಿಲ್ಲ. ಇಂದು ರಾತ್ರಿ ಒಂದು ನಿರ್ಧಾರ ಮಾಡಿ. ಇಂದಿನ ನೋವುಗಳನ್ನು ಬಿಡಿ. ನಿಮ್ಮನ್ನು ನೋಯಿಸಿದವರನ್ನು ಕ್ಷಮಿಸಿ. ನಿಮ್ಮ ತಪ್ಪುಗಳಿಂದ ಪಾಠ ಕಲಿಯಿರಿ ಮತ್ತೆ ಹೊಸ ಭರವಸೆಯೊಂದಿಗೆ ಮುಂದಕ್ಕೆ ನಡೆಯಿರಿ. ನಿಮ್ಮ ಜೀವನದಲ್ಲಿ ಇನ್ನೂ ಅನೇಕ ಸುಂದರ ದಿನಗಳು ಬರಬೇಕಿವೆ. ನೀವು ಈಗ ನೋಡುತ್ತಿರುವ ಕತ್ತಲೆ ಶಾಶ್ವತವಲ್ಲ. ಬೆಳಕು ಹತ್ತಿರದಲ್ಲಿದೆ. ಒಂದು ಬೀಜ ಮಣ್ಣಿನೊಳಗೆ ಹೂತು ಹೋಗಿದಾಗ ಅದು ಎಲ್ಲವನ್ನೂ ಕಳೆದುಕೊಂಡಂತೆ ಕಾಣುತ್ತದೆ. ಆದರೆ ಅದೇ ಬೀಜ ನಂತರ ದೊಡ್ಡ ಮರವಾಗುತ್ತದೆ. ಈಗ ನಿಮ್ಮ ಜೀವನವು ಹಾಗೆಯೇ ಇರಬಹುದು. ನೀವು ಸೋತಂತೆ ಕಾಣಬಹುದು, ಆದರೆ ದೇವರು ನಿಮ್ಮನ್ನು ಬೆಳೆಸುತ್ತಿದ್ದಾರೆ. ಇಂದು ರಾತ್ರಿ ಮಲಗುವ ಮೊದಲು ಹೀಗೆ ಹೇಳಿ, ಗುರುರಾಯರೇ, ನನಗೆ ಧೈರ್ಯ ಕೊಡಿ, ನನ್ನ ಮನಸ್ಸಿಗೆ ಶಾಂತಿ ಕೊಡಿ, ನನ್ನ ಭಯವನ್ನು ದೂರ ಮಾಡಿ, ನನ್ನ ಕುಟುಂಬವನ್ನು ಕಾಪಾಡಿ, ನನ್ನ ಪ್ರಯತ್ನಗಳಿಗೆ ಯಶಸ್ಸು ನೀಡಿ. ಈ ಪ್ರಾರ್ಥನೆಯನ್ನು ನಂಬಿಕೆಯಿಂದ ಹೇಳಿ. ರಾಯರು ನಿಮ್ಮ ಜೊತೆ ಇದ್ದಾರೆ. ನಿಮ್ಮ ಪ್ರಾರ್ಥನೆ ಕೇಳಲಾಗುತ್ತಿದೆ. ನಿಮ್ಮ ಸಮಯ ಬರುತ್ತಿದೆ. ನಾಳೆಯ ಸೂರ್ಯೋದಯ ನಿಮ್ಮ ಜೀವನಕ್ಕೆ ಹೊಸ ಭರವಸೆಯನ್ನು ತರಲಿ. ನಿಮ್ಮ ಮನೆಗೆ ಸಂತೋಷ ಬರಲಿ. ನಿಮ್ಮ ಹೃದಯಕ್ಕೆ ಶಾಂತಿ ಸಿಗಲಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಬರೆಯಿರಿ. ಭಕ್ತರೇ, ಇನ್ನೊಂದು ಮುಖ್ಯ ವಿಷಯವನ್ನು ಇಂದು ರಾತ್ರಿ ಗುರುರಾಯರು ನಿಮಗೆ ನೆನಪಿಸುತ್ತಿದ್ದಾರೆ. ಜೀವನದಲ್ಲಿ ಕೆಲವೊಮ್ಮೆ ನಾವು ಎಲ್ಲರಿಗಾಗಿ ಬದುಕುತ್ತೇವೆ. ಕುಟುಂಬಕ್ಕಾಗಿ, ಮಕ್ಕಳಿಗಾಗಿ, ಸಂಬಂಧಿಕರಿಗಾಗಿ, ಸ್ನೇಹಿತರಿಗಾಗಿ ನಮ್ಮ ಸಮಯ, ಶ್ರಮ ಮತ್ತು ಸಂತೋಷವನ್ನು ತ್ಯಾಗ ಮಾಡುತ್ತೇವೆ. ಆದರೆ ಒಂದು ಸಮಯದಲ್ಲಿ ನಮ್ಮನ್ನು ನಾವು ಮರೆತು ಬಿಡುತ್ತೇವೆ. ನಿಮ್ಮ ಹೃದಯದಲ್ಲಿ ಎಷ್ಟು ನೋವು ಇದೆ ಎಂಬುದನ್ನು ಎಲ್ಲರಿಗೂ ಹೇಳಲು ಸಾಧ್ಯವಾಗುವುದಿಲ್ಲ. ಹೊರಗೆ ನಗುತ್ತಾ ಇದ್ದರೂ ಒಳಗೆ ಮನಸ್ಸು ಅಳುತ್ತಿರಬಹುದು. ಜನರು ನಿಮ್ಮ ನಗುವನ್ನು ನೋಡುತ್ತಾರೆ, ಆದರೆ ನಿಮ್ಮ ಹೋರಾಟವನ್ನು ನೋಡುವುದಿಲ್ಲ. ಗುರುರಾಯರು ಹೇಳುತ್ತಾರೆ, ನಿನ್ನ ಮೌನಕ್ಕೂ ಒಂದು ಧ್ವನಿ ಇದೆ. ನಾನು ಅದನ್ನು ಕೇಳುತ್ತೇನೆ. ನೀವು ಮಾತನಾಡದಿದ್ದರೂ ನಿಮ್ಮ ಮನಸ್ಸಿನ ಪ್ರಾರ್ಥನೆ ದೇವರ ಬಳಿ ತಲುಪುತ್ತದೆ. ನೀವು ದೇವರ ಮುಂದೆ ಕಣ್ಣೀರು ಹಾಕಿದರೆ ಅದು ದುರ್ಬಲತೆಯಲ್ಲ, ಅದು ನಂಬಿಕೆಯ ಸಂಕೇತ. ಈ ರಾತ್ರಿ ಒಂದು ವಿಷಯವನ್ನು ಮರೆಯಬೇಡ. ನಿಮ್ಮ ಜೀವನದ ಮೌಲ್ಯ ನಿಮ್ಮ ಬಳಿ ಇರುವ ಹಣದಿಂದ ನಿರ್ಧಾರವಾಗುವುದಿಲ್ಲ. ನಿಮ್ಮ ಮೌಲ್ಯ ನಿಮ್ಮ ಹೃದಯದ ಒಳ್ಳೆಯತನದಿಂದ ನಿರ್ಧಾರವಾಗುತ್ತದೆ. ಒಳ್ಳೆಯ ಮನಸ್ಸು ಇರುವ ವ್ಯಕ್ತಿ ಯಾವಾಗಲೂ ದೇವರಿಗೆ ಪ್ರಿಯ. ಬಹಳ ಜನರು ಇಂದು ಹಣಕ್ಕಾಗಿ ಓಡುತ್ತಿದ್ದಾರೆ. ಹೆಸರು, ಗೌರವ ಮತ್ತು ಯಶಸ್ಸಿಗಾಗಿ ಓಡುತ್ತಿದ್ದಾರೆ. ಆದರೆ ಮನಸ್ಸಿನ ಶಾಂತಿ ಮಾತ್ರ ಕಳೆದುಕೊಳ್ಳುತ್ತಿದ್ದಾರೆ.
ರಾಯರು ಹೇಳುತ್ತಾರೆ, ಮನಸ್ಸಿಗೆ ಶಾಂತಿ ಇಲ್ಲದಿದ್ದರೆ ದೊಡ್ಡ ಸಂಪತ್ತಿಗೂ ಅರ್ಥವಿಲ್ಲ. ಆದ್ದರಿಂದ ಪ್ರತಿದಿನ ಕೆಲವು ಕ್ಷಣ ದೇವರನ್ನು ನೆನೆಯಿರಿ. ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ. ದೇವರ ನಾಮಸ್ಮರಣೆ ನಿಮ್ಮ ಒಳಗಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇಂದು ರಾತ್ರಿ ನಿಮ್ಮ ಜೀವನದ ಬಗ್ಗೆ ಯೋಚಿಸಿ. ನೀವು ಎಷ್ಟು ಕಷ್ಟಗಳನ್ನು ದಾಟಿ ಇಲ್ಲಿವರೆಗೆ ಬಂದಿದ್ದೀರಿ ಒಮ್ಮೆ ನೆನಪಿಸಿಕೊಳ್ಳಿ. ಒಂದು ಕಾಲದಲ್ಲಿ ನೀವು ಇದಕ್ಕಿಂತಲೂ ದೊಡ್ಡ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಿ. ಆಗಲೂ ದೇವರು ನಿಮ್ಮನ್ನು ಕೈ ಬಿಡಲಿಲ್ಲ, ಈಗಲೂ ಕೈ ಬಿಡುವುದಿಲ್ಲ. ನಿಮ್ಮ ಜೀವನದಲ್ಲಿ ನಡೆದ ಪ್ರತಿಯೊಂದು ಅದ್ಭುತವೂ ದೇವರ ಕೃಪೆಯಿಂದಲೇ ನಡೆದಿದೆ. ಕೆಲವೊಮ್ಮೆ ನಾವು ಅದನ್ನು ಗಮನಿಸುವುದಿಲ್ಲ. ಒಂದು ಅಪಘಾತದಿಂದ ಪಾರಾದದ್ದು, ಒಂದು ದೊಡ್ಡ ಸಮಸ್ಯೆ ಸುಲಭವಾಗಿ ಪರಿಹಾರವಾದದ್ದು, ಅನಿರೀಕ್ಷಿತವಾಗಿ ಯಾರೂ ಸಹಾಯ ಮಾಡದಿದ್ದು, ಇವೆಲ್ಲವೂ ದೇವರ ಕೃಪೆಯ ರೂಪಗಳು. ಇಂದು ರಾತ್ರಿ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ. ರಾಯರೇ, ನನಗೆ ದೊರೆತಿರುವ ಪ್ರತಿಯೊಂದು ಆಶೀರ್ವಾದಕ್ಕೂ ಧನ್ಯವಾದಗಳು ಎಂದು ಹೇಳಿ. ಕೃತಜ್ಞತೆಯಿಂದ ತುಂಬಿದ ಹೃದಯಕ್ಕೆ ದೇವರ ಕೃಪೆ ಇನ್ನಷ್ಟು ಹೆಚ್ಚಾಗುತ್ತದೆ. ಇನ್ನೊಂದು ವಿಷಯ, ನಿಮ್ಮ ಕನಸುಗಳನ್ನು ಎಂದಿಗೂ ಬಿಟ್ಟುಕೊಡಬೇಡಿ. ವಯಸ್ಸು ಎಷ್ಟು ಆದರೂ ಪರವಾಗಿಲ್ಲ, ಪರಿಸ್ಥಿತಿ ಹೇಗೆ ಇದ್ದರೂ ಪರವಾಗಿಲ್ಲ. ನೀವು ನಂಬಿಕೆ ಇಟ್ಟರೆ ಹೊಸ ಆರಂಭ ಯಾವಾಗಲೂ ಸಾಧ್ಯ. ಇಂದು ಸಾಧ್ಯವಾಗದ ಕೆಲಸ ನಾಳೆ ಸಾಧ್ಯವಾಗಬಹುದು. ಈ ತಿಂಗಳು ಬರದ ಸಂತೋಷ ಮುಂದಿನ ತಿಂಗಳು ಬರಬಹುದು. ಈ ವರ್ಷ ಸಿಗದ ಅವಕಾಶ ಮುಂದಿನ ವರ್ಷ ಸಿಗಬಹುದು. ಆದರೆ ನಂಬಿಕೆ ಮಾತ್ರ ಕಳೆದುಕೊಳ್ಳಬೇಡಿ. ಗುರುರಾಯರು ಹೇಳುತ್ತಾರೆ, ಕಾಯುವವರಿಗೆ ನಾನು ಆಶೀರ್ವಾದ ನೀಡುತ್ತೇನೆ, ಪ್ರಯತ್ನಿಸಿದವರಿಗೆ ನಾನು ದಾರಿ ತೋರಿಸುತ್ತೇನೆ, ನಂಬಿಕೆ ಇಡುವವರನ್ನು ನಾನು ಎಂದಿಗೂ ಕೈ ಬಿಡುವುದಿಲ್ಲ. ಈ ರಾತ್ರಿ ನಿಮ್ಮ ಮನೆಯ ಪ್ರತಿಯೊಂದು ಸದಸ್ಯರಿಗೂ ಆಶೀರ್ವಾದ ದೊರಕಲಿ. ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ. ನಿಮ್ಮ ಕುಟುಂಬದಲ್ಲಿ ಆರೋಗ್ಯ ಇರಲಿ. ಭಕ್ತರೇ, ಇಲ್ಲಿ ತನಕ ನೋಡುತ್ತಿದ್ದರೆ ನಿಮ್ಮ ಭಕ್ತಿ ನಿಜವಾಗಿಯೂ ಅದ್ಭುತ. ಒಂದು ಸಣ್ಣ ವಿನಂತಿ, ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಈಗಲೇ ಶೇರ್ ಮಾಡಿ ಮತ್ತು ಕಮೆಂಟ್ನಲ್ಲಿ ರಾಯರೇ ನನ್ನ ಕುಟುಂಬವನ್ನು ಕಾಪಾಡಿ ಎಂದು ಬರೆಯಿರಿ. ನಿಮ್ಮ ಪ್ರತಿಯೊಂದು ಪ್ರಾರ್ಥನೆಗೂ ಗುರುರಾಯರ ಆಶೀರ್ವಾದ ದೊರಕಲಿ. ಈಗ ಸಂದೇಶವನ್ನು ಮುಂದುವರಿಸೋಣ. ಭಕ್ತರೇ, ಕೆಲವೊಮ್ಮೆ ಜೀವನದಲ್ಲಿ ನಾವು ಕಾಯುತ್ತಿರುವ ಒಂದು ಶುಭ ಸುದ್ದಿ ತುಂಬ ತಡವಾಗುತ್ತಿರುವಂತೆ ಅನಿಸುತ್ತದೆ. ಯಾವಾಗ ನನ್ನ ಸಮಯ ಬರುತ್ತದೆ ಎಂದು ಮನಸ್ಸು ಪ್ರಶ್ನಿಸುತ್ತದೆ. ನಾನು ಎಷ್ಟು ಪ್ರಾರ್ಥನೆ ಮಾಡುತ್ತಿದ್ದೇನೆ, ಆದರೂ ಯಾಕೆ ನನ್ನ ಆಸೆ ನೆರವೇರುತ್ತಿಲ್ಲ ಎಂದು ಬೇಸರವಾಗುತ್ತದೆ. ಆದರೆ ಗುರುರಾಯರು ಇಂದು ರಾತ್ರಿ ಒಂದು ವಿಶೇಷ ಸಂದೇಶವನ್ನು ನೀಡುತ್ತಿದ್ದಾರೆ. ತಡವಾಗುತ್ತಿದೆ ಎಂದರೆ ನಿರಾಕರಣೆಯಿಂದಲ್ಲ, ದೇವರು ನಿಮ್ಮನ್ನು ಮರೆತಿಲ್ಲ, ನಿಮ್ಮ ಪ್ರಾರ್ಥನೆಯನ್ನು ಕಡೆಗಣಿಸಿಲ್ಲ, ನಿಮ್ಮ ಕಷ್ಟವನ್ನು ನೋಡದೆ ಕುಳಿತಿಲ್ಲ. ಪ್ರತಿಯೊಂದಕ್ಕೂ ಒಂದು ಸಮಯ ನಿಗದಿಯಾಗಿದೆ. ಆ ಸಮಯ ಬಂದಾಗ ನಿಮ್ಮ ಜೀವನದಲ್ಲಿ ನಡೆಯುವ ಬದಲಾವಣೆ ನಿಮ್ಮ ಕಲ್ಪನೆಗೂ ಮೀರಿರುತ್ತದೆ. ಒಂದು ಹೂವು ಅರಳಲು ಸಮಯ ಬೇಕು, ಒಂದು ಮರ ಫಲ ಕೊಡಲು ಸಮಯ ಬೇಕು, ಒಂದು ಮಗು ಬೆಳೆಯಲು ಸಮಯ ಬೇಕು. ಹಾಗೆಯೇ ನಿಮ್ಮ ಕನಸುಗಳಿಗೂ ಸಮಯ ಬೇಕು. ಇಂದು ನೀವು ಎದುರಿಸುತ್ತಿರುವ ಕಷ್ಟಗಳು ನಾಳೆ ನಿಮ್ಮ ಶಕ್ತಿಯಾಗಲಿವೆ. ನೀವು ಸುರಿಸಿದ ಕಣ್ಣೀರು ನಾಳೆ ನಿಮ್ಮ ಮುಖದ ನಗುವಾಗಲಿದೆ. ನೀವು ಅನುಭವಿಸಿದ ನೋವು ನಾಳೆ ಇತರರಿಗೆ ಧೈರ್ಯ ಹೇಳುವ ಶಕ್ತಿಯನ್ನು ನಿಮಗೆ ನೀಡಲಿದೆ. ಭಕ್ತರೇ, ಜೀವನದಲ್ಲಿ ಕೆಲವರು ನಿಮ್ಮನ್ನು ಬಿಟ್ಟು ಹೋಗಿರಬಹುದು. ನೀವು ನಂಬಿದವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೇ ಇರಬಹುದು. ನಿಮ್ಮ ಒಳ್ಳೆಯತನಕ್ಕೆ ಪ್ರತಿಯಾಗಿ ನೋವು ಸಿಕ್ಕಿರಬಹುದು. ಆದರೆ ನೆನಪಿಡಿ, ನಿಮ್ಮ ಮೌಲ್ಯವನ್ನು ನಿರ್ಧರಿಸುವುದು ಜನರ ಅಭಿಪ್ರಾಯವಲ್ಲ, ನಿಮ್ಮ ಮೌಲ್ಯವನ್ನು ನಿರ್ಧರಿಸುವುದು ದೇವರ ಕೃಪೆ. ನೀವು ಅಮೂಲ್ಯರು, ನೀವು ಆಶೀರ್ವಾದ ಪಡೆದವರು, ನೀವು ಇನ್ನೂ ಸೋತಿಲ್ಲ. ಈ ರಾತ್ರಿ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಭಾರವನ್ನು ಗುರುರಾಯರ ಪಾದಗಳಿಗೆ ಅರ್ಪಿಸಿ. ನೀವು ಎಲ್ಲವನ್ನೂ ಒಬ್ಬರೇ ಬರುವ ಅಗತ್ಯವಿಲ್ಲ. ದೇವರನ್ನು ನಂಬಿ ಮುಂದುವರಿಯಿರಿ. ನಿಮ್ಮ ಜೀವನದಲ್ಲಿ ಈಗಲೇ ಅನೇಕ ಆಶೀರ್ವಾದಗಳಿವೆ. ಉಸಿರು ಇದೆ, ಕುಟುಂಬ ಇದೆ, ಆಹಾರ ಇದೆ, ಪ್ರಾರ್ಥನೆ ಮಾಡುವ ಅವಕಾಶ ಇದೆ. ಕೆಲವೊಮ್ಮೆ ನಾವು ಇಲ್ಲದನ್ನು ಯೋಚಿಸುತ್ತಾ ಇರುವುದರಿಂದ ಈಗಾಗಲೇ ಇರುವ ಆಶೀರ್ವಾದಗಳನ್ನು ಮರೆತು ಬಿಡುತ್ತೇವೆ. ಇಂದು ರಾತ್ರಿ ಕೃತಜ್ಞತೆಯಿಂದ ಹೀಗೆ ಹೇಳಿ, ರಾಯರೇ, ನನಗೆ ಕೊಟ್ಟಿರುವ ಪ್ರತಿಯೊಂದು ಆಶೀರ್ವಾದಕ್ಕೂ ಧನ್ಯವಾದಗಳು. ಈ ಒಂದು ಮಾತು ನಿಮ್ಮ ಮನಸ್ಸನ್ನು ಬದಲಾಯಿಸುತ್ತದೆ. ಭಕ್ತರೇ, ನಿಮ್ಮ ಜೀವನದ ಮುಂದಿನ ಅಧ್ಯಾಯ ಇನ್ನು ಬರೆಯಲ್ಪಡಬೇಕಿದೆ. ಈಗಿನ ಕಷ್ಟವೇ ನಿಮ್ಮ ಕಥೆಯ ಕೊನೆಯ ಪುಟವಲ್ಲ. ದೇವರು ಇನ್ನೂ ಸ್ವಲ್ಪ ಮಾಡುತ್ತಿದ್ದಾರೆ. ನೀವು ಕಾಣದ ಸ್ಥಳದಲ್ಲೂ ಅವರು ನಿಮ್ಮ ಒಳಿತಿಗಾಗಿ ಮಾರ್ಗಗಳನ್ನು ಸಿದ್ಧಪಡಿಸುತ್ತಿದ್ದಾರೆ. ಬಹುಶಃ ಮುಂದಿನ ಕೆಲವು ದಿನಗಳಲ್ಲಿ ಒಂದು ಹೊಸ ಅವಕಾಶ ನಿಮ್ಮ ಬಾಗಿಲು ತಟ್ಟಬಹುದು. ಒಂದು ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳಬಹುದು. ಒಂದು ಪ್ರಾರ್ಥನೆಗೆ ಉತ್ತರ ಸಿಗಬಹುದು. ಒಂದು ಕನಸು ನನಸಾಗುವ ದಾರಿ ಕಾಣಬಹುದು. ಆದ್ದರಿಂದ ನಿರಾಶರಾಗಬೇಡಿ. ಈ ರಾತ್ರಿ ಮಲಗುವ ಮುನ್ನ ನಿಮ್ಮ ಹೃದಯದಲ್ಲಿ ನಂಬಿಕೆಯ ದೀಪ ಹಚ್ಚಿ. ನಾಳೆ ಏನಾಗುತ್ತದೆ ಎಂದು ಭಯಪಡುವ ಬದಲು ದೇವರು ನನ್ನ ಜೊತೆ ಇದ್ದಾರೆ ಎಂದು ನಂಬಿ. ಗುರುರಾಯರು ಹೇಳುತ್ತಾರೆ, ಭಯ ಬಿಡು, ಚಿಂತೆ ಬಿಡು, ನಂಬಿಕೆಯಿಂದ ಮುಂದೆ ನಡೆಯು, ನಾನು ನಿನ್ನ ಜೊತೆ ಇದ್ದೇನೆ. ಈ ಮಾತುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಇಂದು ರಾತ್ರಿ ಶಾಂತಿಯಿಂದ ಮಲಗಿ. ನಿಮ್ಮ ಮನೆಗೆ ಸುಖ ಬರಲಿ, ನಿಮ್ಮ ಕುಟುಂಬಕ್ಕೆ ಸಂತೋಷ ಬರಲಿ, ನಿಮ್ಮ ಆರೋಗ್ಯ ಉತ್ತಮವಾಗಲಿ, ನಿಮ್ಮ ಪ್ರಯತ್ನಗಳಿಗೆ ಯಶಸ್ಸು ದೊರಕಲಿ, ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗಲಿ. ಗುರುರಾಯರ ಕೃಪೆ ಸದಾ ನಿಮ್ಮ ಜೊತೆ ಇರಲಿ.
ಭಕ್ತರೇ, ಈ ಸಂದೇಶ ನಿಮ್ಮ ಹೃದಯವನ್ನು ಸ್ಪರ್ಶಿಸಿದರೆ ಲೈಕ್ ಮಾಡಿ, ಗುರುರಾಯರ ಭಕ್ತರಾಗಿದ್ದರೆ ಕಮೆಂಟ್ ಮಾಡಿ. ಕಮೆಂಟ್ನಲ್ಲಿ ರಾಯರಿದ್ದಾರೆ ಎಂದು ಬರೆಯಿರಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ಈ ಆಶೀರ್ವಾದದ ಸಂದೇಶ ತಲುಪಲು ಶೇರ್ ಮಾಡಿ. ಮತ್ತಷ್ಟು ದಿವ್ಯ ಸಂದೇಶಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಗುರುರಾಯರ ಕೃಪೆ ನಿಮ್ಮ ಮನೆ ಮೇಲೆ ಸದಾ ಇರಲಿ. ಜೈ ಗುರುರಾಯರು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶುಭರಾತ್ರಿ.